ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. NSE achieves record active users. ನವೆಂಬರ್ 2023 ಎಂಡಿಂಗ್ ಪ್ರಕಾರ ಆಕ್ಟಿವ್ ಯೂಸರ್ಸ್ NSEಯಲ್ಲಿ 3.49 crores. ಆ್ಯಕ್ಟಿವ್ ಯೂಸರ್ಸ್ ಅಂದರೆ ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ ಲಾಸ್ಟ್ 1 year ಅವ್ರು ಏನಾದರೂ ಒಂದು ಟ್ರಾನ್ಸಾಕ್ಷನ್ ಮಾಡಿದರೆ. ಹಾಗೂ ನೀವು ನೋಡ್ಬೋದು, ಕಂಪೇರ್ ಟು ಅಕ್ಟೋಬರು ನಂಬರ್ ಆಫ್ ಅಡಿಷ್ನಲ್ ಇನ್ವೆಸ್ಟರ್ಸ್ ಆ್ಯಕ್ಟಿವ್ ಆಗಿದ್ದು 10.34 lakhs. ಸೊ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ದಾಗೆ ಎಷ್ಟೋ ಇನ್ವೆಸ್ಟರ್ಸ್ ಯಾರು ಆ್ಯಕ್ಟಿವ್ ಇರಲಿಲ್ಲ, ಏನೋ ಇನ್ವೆಸ್ಟ್ ಮಾಡಿ ಬಿಟ್ಟಿದ್ರು ಅಥವಾ ಅಕೌಂಟ್ ಓಪನ್ ಮಾಡಿ ಮತ್ತು ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡಿಲ್ಲ, ಅವರೆಲ್ಲ ಈಗ ಆ್ಯಕ್ಟಿವ್ ಆಗಿದ್ದಾರೆ. ಯಾಕಂದರೆ ರ್ಯಾಲಿ ಆಗ್ತಾ ಬಂದಿದೆ. ನ್ಯೂಸ್ ನಂಬರ್ 2. ಗ್ರೇಸ್ ಪೀರಿಯಡ್ ಫಾರ್ ಸೋನಿ ಝೀ ಮರ್ಜರ್. ಸೋನಿ ಗ್ರೂಪ್ ಹಾಗೂ ಝೀ ಎಂಟರ್ಟೈನ್ಮೆಂಟ್ ಮಧ್ಯದಲ್ಲಿ ಮರ್ಜರಿಗೆ ಇನ್ನೊಂದು ತಿಂಗಳು ಗ್ರೇಸ್ ಪೀರಿಯಡ್ ಇದೆ. ಹಾಗೂ ಈ ಪರ್ಟಿಕ್ಯುಲರ್ ಮರ್ಜರ್ ಆದಮೇಲೆ ದೊಡ್ಡ ಒಂದು ಕಂಪ್ನಿ ಆಗುತ್ತೆ ಮೀಡಿಯಾ ಸೆಕ್ಟ್ರಲ್ಲಿ, 83,000 crores ವರ್ತು. ಈ 1 month ಗ್ರೇಸ್ ಪೀರಿಯಡ್ 21ನೇ ತಾರೀಕು ಜಾನ್ವರಿವರೆಗೆ ಇರ್ತದೆ. ಹಾಗೂ ಈ ಪರ್ಟಿಕ್ಯುಲರ್ ಗ್ರೇಸ್ ಪೀರಿಯಡ್ ಮುಂಚೆನೇ ಡಿಸೈಡ್ ಮಾಡಿದರು 2021 ಅವರ ಮಧ್ಯದಲ್ಲಿ ಅಗ್ರಿಮೆಂಟ್ ಮಾಡುವಾಗ ಮರ್ಜರ್ ಮಾಡ್ಕೋಬೇಕು ಅಂತ. ಆ್ಯಕ್ಚುಲಿ ಝೀ ಅವರು ಅವರ CEO ಪುನೀತ್ ಗೋಯಂಕಾ ಅವರನ್ನ ಈ ಹೊಸ ಮರ್ಜ್ ಆಗಿದ್ದ ಕಂಪ್ನಿಗೂ CEO ಆಗಬೇಕಂತ ಅವರ ಪ್ಲ್ಯಾನ್ ಇಟ್ಕೊಂಡಿದ್ದಾರೆ. ಆದರೆ ಸೋನಿ ಆ ಡಿಸಿಷನಲ್ಲಿ ಅಷ್ಟು ಅಗ್ರಿ ಮಾಡ್ತಾ ಇಲ್ಲ. ಯಾಕಂದರೆ ಪುನೀತ್ ಗೋಯಂಕಾ ಮೇಲೆ ಕೆಲವು ಸೆಬಿ ಇನ್ವೆಸ್ಟಿಗೇಷನ್ ಮತ್ತು ಬೇರೆ ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ. ನ್ಯೂಸ್ ನಂಬರ್ 3. ರಿಕವರಿ ಆಫ್ಟರ್ ಯೆಸ್ಟರ್ಡೇಸ್ ಫಾಲ್. ನಿನ್ನೆ 1.4% ಬಿದ್ದ ಮೇಲೆ ನಿಫ್ಟಿ ಇವತ್ತು ಆ್ಯಕ್ಚುಲಿ ಚೆನ್ನಾಗಿ ರಿಕವರ್ ಆಗಿದೆ. ಇವತ್ತು ಓಪನಿಂಗು ನೆಗೆಟಿವ್ ಆಗಿತ್ತು, 100 ಪಾಯಿಂಟ್ ಕೆಳಗೆ ಬಿತ್ತು ನಿಫ್ಟಿ. ಆದರೆ ಮತ್ತೆ ಸ್ಲೋ ಆಗಿ ಮೇಲೆ ಬಂದು ಲಾಸ್ಟಿಗೆ 100 ಪಾಯಿಂಟ್ಸ್ಗಿಂತ ಜಾಸ್ತಿ ಹೈ ಆಗಿ ಕ್ಲೋಸ್ ಆಗಿದೆ. 21,255 ಹತ್ರ ಕ್ಲೋಸ್ ಆಗಿದೆ. ಮಾರ್ಕೆಟ್ಸು ಬುಲ್ ಫೇಸಲ್ಲೇ ಇದೆ, ಆದರೆ ಕರೆಕ್ಷನ್ ಆಗೋ ಚಾನ್ಸಸ್ಸು ಸ್ವಲ್ಪ ಜಾಸ್ತಿ ಆಗಿದೆ, ಎಸ್ಪೆಷಲಿ ಆಫ್ಟರ್ ಯೆಸ್ಟರ್ಡೇಸ್ ಫಾಲ್. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಕೋವಿಡ್ ಕೇಸಸ್ ಕೇರಳದಲ್ಲಿ ಹಾಗೂ ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಈ ಸದ್ಯಕ್ಕೆ ಏನೂ ದೊಡ್ಡ ಪ್ರಾಬ್ಲಮ್ ಇಲ್ಲ, ಆದರೆ ಜನರು ಕೇರ್ಫುಲ್ ಇರಬೇಕಂತ ಗವರ್ಮೆಂಟ್ ಅವರು ಅಡ್ವೈಸ್ ಮಾಡಿದ್ದಾರೆ. ಮುಂಬೈ ಪೊಲೀಸು ಸೆಕ್ಷನ್ 144 ಎಂಫೋರ್ಸ್ ಮಾಡಿದ್ದಾರೆ ಡಿಸೆಂಬರ್ 20ನೇ ತಾರೀಕಿಂದ ಜಾನ್ವರಿ 18ನೇ ತಾರೀಕುವರೆಗೆ. ಇದು ಯಾಕೆ ಮಾಡಿದ್ದಾರೆ ಅಂದರೆ ಅವರಿಗೆ ಸುಮಾರು ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಬಂದಿದೆ, ಅದರಲ್ಲಿ ಕೆಲವು ಟೆರರ್ ಸ್ಟ್ರೈಕ್ಸ್ ಅಥವಾ ಟೆರರ್ ಅಟ್ಯಾಕ್ ಆಗ್ಬೋದು, ಎಸ್ಪೆಷಲಿ VVIPs ಮೇಲೆ ಅಂತ. ಅದಕ್ಕೋಸ್ಕರ ಕೇರ್ಫುಲ್ ಆಗಿದ್ದಾರೆ, ಜಾಸ್ತಿ ಜನ ಗುಂಪಲ್ಲಿ ಇರಬಾರ್ದು ಅಂತ ಅವರು ಹೇಳಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 105 ಪಾಯಿಂಟ್ ಅಪ್ಪು, 21,255 ಕ್ಲೋಸ್ ಆಯಿತು, 0.5% ಅಪ್ಪು. ಸೆನ್ಸೆಕ್ಸು 359 ಪಾಯಿಂಟ್ ಅಪ್ಪು, 70,865 ಕ್ಲೋಸ್ ಆಯಿತು. ನೀವು ನೋಡ್ಬೋದು ಇವತ್ತು ಲೋವೆಸ್ಟು 20,977 ಹೋಗಿತ್ತು, ಮತ್ತೆ ಚೆನ್ನಾಗಿ ರಿಕವರ್ ಆಗಿದೆ. ಪಾಯಿಂಟ್ ನಂಬರ್ 2. ಟುಡೇ ಸ್ಟಾಕ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. BPCL 2.3% ಅಪ್ಪು, ಪವರ್ ಗ್ರಿಡ್ ಕಾರ್ಪೊರೇಷನ್ 2.29% ಅಪ್ಪು, ಬ್ರಿಟಾನಿಯಾ 2.11% ಅಪ್ಪು. ಟಾಪ್ ಲೂಸರ್ಸು ಬಜಾಜ್ ಆಟೋ 1.86% ಡೌನು, ಬಜಾಜ್ ಫೈನಾನ್ಸ್ 1.69% ಡೌನು, ಆಕ್ಸಿಸ್ ಬ್ಯಾಂಕ್ 1.34% ಡೌನು. ಪಾಯಿಂಟ್ ನಂಬರ್ 3. ಟುಡೇ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು IRCTC 6.51% ಅಪ್ಪು, ಅದಾನಿ ಗ್ರೀನ್ ಎನರ್ಜಿ 4.64% ಅಪ್ಪು, IOC 3.42% ಅಪ್ಪು. ಟಾಪ್ ಲೂಸರ್ಸು ಬಜಾಜ್ ಹೋಲ್ಡಿಂಗ್ಸ್ 1.61% ಡೌನು, ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ 1.01% ಡೌನು, ಚೋಲಾ ಇನ್ವೆಸ್ಟ್ಮೆಂಟ್ 0.9% ಡೌನು. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,681 ಸ್ಟಾಕ್ಸು, ಕಮ್ಮಿ ಆಗಿದ್ದು 460 ಸ್ಟಾಕ್ಸು. ಸೊ 79% ಅಪ್ಪು, 21% ಮಾತ್ರ ಡೌನು. ಪಾಯಿಂಟ್ ನಂಬರ್ 5. ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,322 crores ನೆಟ್ ಸೇಲ್ಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 4,754 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6. ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,300 per gram, ಸಿಲ್ವರ್ 76.2 per gram. ಪಾಯಿಂಟ್ ನಂಬರ್ 7. ಟುಡೇಸ್ ರುಪಿ ವ್ಯಾಲ್ಯೂ. $1 83.27 rupees, €1 91.14 rupees. ಪಾಯಿಂಟ್ ನಂಬರ್ 8. ಸ್ಟಾಕ್ಸ್ ನಿಯರ್ 52-week high. ಮೆಟ್ರೋಪಾಲಿಸ್ ಹೆಲ್ತ್ ಕೇರ್ 52-week high 1,727, ಕ್ಲೋಸಿಂಗ್ ಪ್ರೈಸ್ 1,710. ಟೊರೆಂಟ್ ಫಾರ್ಮಾ 2,207, 52-week high, ಕ್ಲೋಸಿಂಗ್ ಪ್ರೈಸ್ 2,195. ಪಾಯಿಂಟ್ ನಂಬರ್ 9. ಸ್ಟಾಕ್ಸ್ ನಿಯರ್ 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10. ಗ್ಲೋಬಲ್ ಕ್ಯೂಸ್ ಟುಡೇ.
ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.04% ಅಪ್, ಜಪಾನ್ 1.62% ಡೌನು, ಜರ್ಮನಿ 0.58% ಡೌನು, ಫ್ರಾನ್ಸ್ 0.54% ಡೌನು, UK 0.38% ಡೌನು ಹಾಗೂ ನ್ಯಾಸ್ಡ್ಯಾಕು 1.13% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.